ಮತ್ತೊಂದು ಕಡೆ ಒಂದಷ್ಟು ಟೆಕ್ನಿಕಲ್ ಸಮಸ್ಯೆಗಳು ಕೂಡ ಎದುರಾಗಿದೆ. ಬಳ್ಳಾರಿಯಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ. ಮಧ್ಯಾಹ್ನವಾದ್ಮೇಲೆ ಜಾತಿ ಗಣತಿ ಶುರುವಾಗಿದೆ. ಸರ್ವೆ ಮೊಬೈಲ್ ಆಪ್ ಓಪನ್ ಮಾಡಿದ್ರೆ ಎರರ್ ಅಂತ ಬರ್ತಾ ಇದೆಯಂತೆ. ಮೊಬೈಲ್ನಲ್ಲಿ ಆಪ್ ಓಪನ್ ಎರರ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಆಪ್ ಓಪನ್ ಎರರ್ ಆಗ್ತಾ ಇದ್ದಂತೆ ಗಣತಿದಾರರು ಕಂಗಾಲಾಗಿದ್ದಾರೆ. ಆರಂಭ ಆಗಿದೆ, ಆದರೆ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳು ಟೆಕ್ನಿಕಲಿ ಎದುರಾಗಿರೋದ್ರಿಂದ ಏನ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಯಾರು ಈ ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೋಗಿದ್ದಾರೋ ಅವ್ರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಆ ಸಮಸ್ಯೆಯನ್ನ ಹೇಗೆ ಬಗೆಹರಿಸೋದು ಅಂತ ಹೇಳಿ. ಇನ್ನು ಮನೆ ಮನೆಗೆ ಹೋಗಿರ್ತಾರೆ, ಅಲ್ಲೂ ಕೂಡ ಎಷ್ಟು ಹೊತ್ತು ಅಂತ ಕೂತ್ಕೊಳ್ತಾರೆ, ಅವರಿಗೂ ಕೂಡ ಕೆಲಸ ಕಾರ್ಯಗಳು ಇದ್ದೇ ಇರುತ್ತೆ. ಇಂತಹ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಜನರು ಜಾಸ್ತಿ ಹೊತ್ತು ತೆಗೆದುಕೊಂಡ್ರೆ ಅವರು ಕೂಡ ಉತ್ಸುಕರಾಗಿ ಮಾಹಿತಿಯನ್ನ ಕೊಡೋದಿಲ್ಲ. ಅಂತಹ ಒಂದಷ್ಟು ಸಮಸ್ಯೆಗಳು ಇದೀಗ ಆರಂಭದಲ್ಲೇ ಮೊದಲ ದಿನವೇ ಎದುರಾಗಿರುವುದು. ನಿಜಕ್ಕೂ ಕೂಡ ಜಾತಿ ಗಣತಿ ಸರ್ವೆಗೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇರಬಹುದು ಅಥವಾ ಸಿದ್ಧತೆಗಳಲ್ಲಿ ಏನಾದ್ರೂ ಸಮಸ್ಯೆಗಳಾಗಿದೆಯಾ, ತರಾತುರಿಯಲ್ಲಿ ಏನು ಮಾಡಬೇಕು ಅಂತ ಹೇಳಿ ನಿರ್ಧರಿಸಿ ಇವರು ಮಾಡಲೇಬೇಕು ಅಥವಾ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇವೆ, ಅವರಿಗೆ ನಾವು ಜಾತಿ ಗಣತಿಯನ್ನ ಮಾಡಿ ತೋರಿಸಬೇಕು ಅನ್ನೋ ಜಿದ್ದಿಗೆ ಬಿದ್ದು ಮಾಡ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡುವಂತಹ ಸ್ಥಿತಿಗೆ ಇದೀಗ ಪರಿಸ್ಥಿತಿ ಬಂದು ನಿಂತಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಿಎಂ ಸಿದ್ದರಾಮಯ್ಯನವರು 22ನೇ ತಾರೀಕಿಂದ ಆರಂಭ ಆಗುತ್ತೆ ಅಂತ ಹೇಳಿದ್ರು. ಆರಂಭ ಆಗಿದೆ, ಕೆಲವು ಕಡೆಗಳಲ್ಲಿ ಒಂದಷ್ಟು ಸಮಸ್ಯೆಯೂ ಕೂಡ ಆಗಿದೆ.